ಬೆಂಗಳೂರು ನಗರ ಇಲ್ಲಿ ವಾಸ ಮಾಡಲು ಯೋಗ್ಯವಾದಂತಹ ಜಾಗವಲ್ಲದೆ ವಾತಾವರಣದಲ್ಲಿ ಎಲ್ಲ ದೇಶ ವಿದೇಶದ ಜನರಿಗೆ ಸರಿದೂಗಿಸುವಂತಹ ಪ್ರದೇಶ ಬೆಂಗಳೂರು ನಗರ. ಹಾಗಾಗಿಯೇ ಬೆಂಗಳೂರು ನಗರಕ್ಕೆ ಕೆಲಸವನ್ನ ಅರಸಿಕೊಂಡು ಬರುವ ಸಹಸ್ರಾರು ಕಾರ್ಮಿಕರು, ದಿನಗೂಲಿ ನೌಕರರು, ಟೆಕ್ಕಿಗಳು ನೆಲೆಸಿ ತಮ್ಮ ದೈನಂದಿನ ಜೀವನವನ್ನ ನಡೆಸುತ್ತಿದ್ದಾರೆ. ಹಿಂದೆ ಯಾವುದೇ ರೀತಿಯ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಸುಗಮವಾಗಿ ಸಾಗುತ್ತಿದ್ದ ಬೆಂಗಳೂರು ನಗರ ಸಂಚಾರ ವ್ಯವಸ್ಥೆ ಇಂದು ರಸ್ತೆಗೆ ಇಳಿಯಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿ ಅವಶ್ಯಕತೆ ಇದ್ದರಷ್ಟೇ ಬೆಂಗಳೂರಿನ ನಾಗರಿಕರು ತಮ್ಮ ವಾಹನದೊಂದಿಗೆ ರಸ್ತೆಗೆ ಇಳಿಯಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದರೆ ಉದ್ಯೋಗ ಅರಸಿಕೊಂಡು ಬಂದ ಅದೆಷ್ಟೋ ಕುಟುಂಬಗಳು ತಮ್ಮ ಹೊಟ್ಟೆಪಾಡಿನ ಜೀವನಕ್ಕೆ ದುಡಿಮೆಗೆ ಇಳಿಯಲೇಬೇಕಾಗಿದೆ. ಇತ್ತೀಚೆಗೆ ನಿಮಗೆ ಗೊತ್ತಿರುವ ಹಾಗೆ ಹಲವಾರು ಖಾಸಗಿ ಸಂಸ್ಥೆಗಳು ಪ್ರಯಾಣಿಕರನ್ನ ಗಮನದಲ್ಲಿ ಇಟ್ಕೊಂಡು ಹಲವು ವಾಹನಗಳನ್ನ ರಸ್ತೆಗಿಳಿಸಿ ತಮ್ಮ ಸೇವೆಯನ್ನ ನೀಡುತ್ತಿದೆ. ಇದು ಒಂದು ರೀತಿಯಲ್ಲಿ ಎಷ್ಟೋ ಕುಟುಂಬಗಳಿಗೆ ಉದ್ಯೋಗದ ನೆರವು ಹಾಗೂ ಪ್ರಯಾಣಿಕರ ಸೇವೆಗೆ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿದೆ. ಇದರ ಜೊತೆಗೆ ದೈನಂದಿನ ಸಾಮಗ್ರಿಗಳಿಂದ ಹಿಡಿದು ಔಷಧಿ, ಬಟ್ಟೆ, ರುಚಿಯಾದ ತಿನಿಸುಗಳು ಸೇರಿದಂತೆ ನೂರಾರು ವಸ್ತುಗಳನ್ನ ಸಾಗಾಟ ಮಾಡಲು ಖಾಸಗಿ ಸಂಸ್ಥೆಗಳು ಸ್ಪರ್ಧೆಯಾಳುಗಳಂತೆ ದ್ವಿಚಕ್ರ ವಾಹನಗಳು, ಸಾಗಾಣಿಕೆ ವಾಹನಗಳನ್ನ ರಸ್ತೆಗಿಳಿಸಿ ಬೆಂಗಳೂರಿನ ನಿವಾಸಿಗಳಿಗೆ ಉತ್ತಮ ಸೇವೆಯನ್ನ ನೀಡುವಲ್ಲಿ ಯಶಸ್ವಿಯಾಗಿವೆ. ಹಾಗೆಯೇ ಹಲವು ಉದ್ಯೋಗಗಳಿಗೆ ತೆರಳುವ ನಾಗರಿಕರು ರಸ್ತೆ ಸಾರಿಗೆಯಲ್ಲಿ ತಮ್ಮ ದೈನಂದಿನ ಓಡಾಟಕ್ಕೆ ತಮ್ಮ ಸ್ವಂತ ವಾಹನಗಳ ಬಳಕೆಗೆ ಹೆಚ್ಚು ಒತ್ತು ಕೊಟ್ಟು ಬರುತ್ತಿರುವ ಫಲವಾಗಿ ಇಂದು ಬೆಂಗಳೂರಿನಲ್ಲಿ ಸಂಚಾರ ಮಾಡಲು ಯೋಚನೆ ಮಾಡುವಂತೆ ಮಾಡಿದೆ. ಆದರೆ ನಮ್ಮ ಬೆಂಗಳೂರು ನಗರ ಸಂಚಾರ ಪೊಲೀಸರು ಇಂತಹ ಅದೆಷ್ಟೋ ಹದಗೆಟ್ಟ ಸಂಚಾರ ವ್ಯವಸ್ಥೆಯನ್ನ ತಹಬದಿಗೆ ತಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಪ್ರಯತ್ನವನ್ನ ಮಾಡಿ ಯಶಸ್ವಿಯಾಗಿದೆ. ಬೆಂಗಳೂರಿನ ಸಂಚಾರ ವ್ಯವಸ್ಥೆಯು ಇಡೀ ಭಾರತದಲ್ಲಿ ಉತ್ತಮ ರೀತಿಯಿಂದ ಕೂಡಿದ್ದು ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯನ್ನ ಮಾಡಿಕೊಂಡು ನಿಮಿಷಾರ್ಧದಲ್ಲಿ ಎಲ್ಲಿ ಸಂಚಾರ ವ್ಯವಸ್ಥೆ ದಟ್ಟಣೆಯಿಂದ ಕೂಡಿರುತ್ತದೋ ಅಲ್ಲಿ ಸುಗಮ ಸಂಚಾರಕ್ಕೆ ತಾಂತ್ರಿಕವಾಗಿಯೂ ಹಾಗೂ ಸಂಚಾರ ಪೊಲೀಸರ ಕಾರ್ಯಚಟುವಟಿಕೆಯಿಂದ ಸಂಚಾರ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರುತ್ತದೆ. ಎಷ್ಟು ಸಂಚಾರ ದಟ್ಟಣೆ ಇರುತ್ತದೋ ಅದರಲ್ಲಿ ಸ್ವಲ್ಪ ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗಿರುವುದು ಕೂಡ ಇದೆ. ಅಪಘಾತಗಳಿಗೆ ಕಾರಣ ಆಗು ಹೋಗುಗಳನ್ನು ಪತ್ತೆ ಮಾಡಿ ಅಪಘಾತ ವಲಯಗಳನ್ನು ಗುರುತಿಸಿ ಜಾಗರೂಕತೆಯಿಂದ ಸಾರ್ವಜನಿಕರು ತಮ್ಮ ವಾಹನಗಳಲ್ಲಿ ಸಾಗುವಂತೆ ಮಾಡುವಲ್ಲಿ ಬೆಂಗಳೂರು ನಗರ ಸಂಚಾರ ಪೊಲೀಸರು ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಬೆಂಗಳೂರು ಇಂದು ಮಹಾನಗರವಾಗಿ ಉಳಿದಿಲ್ಲ. ವಿಶ್ವದಾದ್ಯಂತ ಬೆಂಗಳೂರು ನಗರದ ಬಗ್ಗೆ ವಿಶ್ವಾಸಾರ್ಹನೀಯ ಖ್ಯಾತಿಯನ್ನ ಹೊಂದಿ ನಗರ ಗ್ರೇಟರ್ ಬೆಂಗಳೂರು ನಗರವಾಗಿ ಮರು ಸ್ಥಾಪಿತಗೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಸ್ತೀರ್ಣವನ್ನ ದ್ವಿಗುಣಗೊಳಿಸಿಕೊಂಡಿದ್ದು ವಾರ್ಡ್ಗಳ ಸಂಖ್ಯೆಯನ್ನ 300ಕ್ಕೂ ಹೆಚ್ಚು ಸ್ಥಾಪಿತಗೊಂಡಿದ್ದು ರಸ್ತೆಗಿಳಿಯುವ ವಾಹನದ ಸಂಖ್ಯೆ ಏನೂ ಕಡಿಮೆಯಾಗಿಲ್ಲ. ತಿಂಗಳಿಗೆ ಅಂದಾಜು 2,000ಕ್ಕೂ ಹೆಚ್ಚು ಪ್ರಯಾಣಿಕ ವಾಹನಗಳು ರಸ್ತೆಗಿಳಿಯುತ್ತಿವೆ. ಅಷ್ಟೇ ಅಲ್ಲದೆ ಬೆಂಗಳೂರು ನಗರಕ್ಕೆ ಲಕ್ಷಾಂತರ ಜನರು ದೈನಂದಿನವಾಗಿ ಬಂದು ಹೋಗ್ತಾರೆ. ಇಂತಹ ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ, ಅಪಘಾತ ಎಷ್ಟೇ ನಡೆದರೂ ಸುಗಮವಾಗಿ ಸಾಗುವಂತೆ ಮಾಡುವಲ್ಲಿ ಬೆಂಗಳೂರು ನಗರ ಟ್ರಾಫಿಕ್ ಪೊಲೀಸರು ಉತ್ತಮವಾದ ಸೇವೆಯನ್ನ ನೀಡುತ್ತಿದ್ದಾರೆ. ಇಂತಹ ಹಲವು ಯೋಜನೆ ಮತ್ತು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಬೆಂಗಳೂರು ನಗರದಲ್ಲಿ ಉತ್ತಮ ರೀತಿಯಲ್ಲಿ ಸುಗಮ ಸಂಚಾರ ವ್ಯವಸ್ಥೆಯನ್ನ ಮಾಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೇಮಂತ್ ಕುಮಾರ್ ಸಿಂಗ್ ಮತ್ತು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದ ಕಾರ್ತಿಕ್ ರೆಡ್ಡಿ IPS ಅವರು ತಮ್ಮ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಬೆಂಗಳೂರಿನ ಸಂಚಾರ ವ್ಯವಸ್ಥೆಯಲ್ಲಿ ಬಳಸಲಾಗುತ್ತಿರುವ ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಿದ್ದಾರೆ. ಇಂತಹ ಸುವ್ಯವಸ್ಥೆಯ ಕಾರ್ಯಕ್ರಮವನ್ನ ಕೈಗೊಂಡಿರುವುದನ್ನು ವೀಕ್ಷಣೆ ಮಾಡಲು ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ರಸ್ತೆ ಸುರಕ್ಷತೆಯ ಸುಪ್ರೀಂ ಕೋರ್ಟ್ ಸಮಿತಿಯ ಅಧ್ಯಕ್ಷರಾದ ಅಭಯ್ ಮನೋಹರ್ ಸಪ್ರೆ ಅವರು ಬೆಂಗಳೂರಿನ ಸಂಚಾರ ನಿರ್ವಹಣಾ ಕೇಂದ್ರಕ್ಕೆ ಭೇಟಿ ನೀಡಿದರು. ಕೋರಮಂಗಲ ಸಮೀಪದ ಇನ್ನರ್ ರಿಂಗ್ ರಸ್ತೆಯಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ
ಆಗುತ್ತಿದ್ದಲ್ಲದೆ ಸಾಕಷ್ಟು ಅಪಘಾತಗಳು ಉಂಟಾಗಿ ಸಾವು ನೋವುಗಳನ್ನು ಈ ರಸ್ತೆ ಕಂಡಿತ್ತು. ಇದರ ಬಗ್ಗೆ ಹಲಸೂರು ಸಂಚಾರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮತ್ತು ತಮ್ಮ ಸಿಬ್ಬಂದಿಗಳು ಸಹ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಲ್ಲದೆ ಇವರೊಂದಿಗೆ ಬಿ ಪ್ಯಾಕ್ ಮತ್ತು WRI ಸಂಘ ಸಂಸ್ಥೆಗಳು ಮುಂದೆ ಬಂದು ಈ ಟ್ರಾಫಿಕ್ ಬ್ಲ್ಯಾಕ್ ಸ್ಪಾಟ್ ಅನ್ನು ಗುರುತಿಸಿ ಇದರ ಪರಿಹಾರವಾಗಿ ಏನು ಮಾಡಬಹುದಾಗಿದೆ ಎಂದು ಯೋಜನೆಯನ್ನ ರೂಪಿಸಿ ಅದನ್ನ ಕಾರ್ಯಗತಗೊಳಿಸಿ ಇಂದು 70% ಅಪಘಾತವನ್ನ ಕಡಿಮೆಯಾಗಲು ಸಾಧ್ಯವಾಗಿದೆ. ಅಂದ್ರೆ ಅದು ಬೆಂಗಳೂರು ನಗರ ಸಂಚಾರ ಪೊಲೀಸ್ನಿಂದ ಹಾಗೂ ಸದಾ ಸಾರ್ವಜನಿಕರ ಸೇವೆಗೆ ಮುಂದೆ ಇರುವ ಹಲವು ಸಂಘ ಸಂಸ್ಥೆಗಳಿಂದ. ನಾನು ಪ್ರೋಗ್ರಾಮ್ ಹೆಡ್ ಫಾರ್ ಬಿ ಮೊಬೈಲ್ ಪ್ರೋಗ್ರಾಮ್ ಆಫ್ ಬಿ ಪ್ಯಾಕ್ ಸಸ್ಟೈನಬಲ್ ಮೊಬಿಲಿಟಿ ಫಾರ್ ಆಲ್ ಆ್ಯಂಡ್ ರೋಡ್ ಸೇಫ್ಟಿ. ಟ್ರಾಫಿಕ್ ಪೊಲೀಸ್ ಜೊತೆ ನಾವು ತುಂಬ ಕೆಲಸ ಮಾಡಿದ್ವಿ. ಸೊ ವಿ ಹ್ಯಾವ್ ವರ್ಕ್ಡ್ ಆನ್ ಇನ್ನರ್ ರಿಂಗ್ ರೋಡ್, ಬೇಸಿಕ್ಲಿ 2 years in the ಇನ್ನರ್ ರಿಂಗ್ ರೋಡಲ್ಲಿ ಆನ್ ಆಸ್ಪೆಕ್ಟ್ಸ್ ಆಫ್ ಸ್ಟ್ರೀಟ್ ಲೈಟಿಂಗ್, ಟ್ರಾಫಿಕ್ ಕಾಮಿಂಗ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ಮೆಂಟ್. ಬಸ್ಸಸ್ ಆ್ಯಡ್ ಆಗಿದ್ವಿ, 5 minute ಫ್ರೀಕ್ವೆನ್ಸಿಯಲ್ಲ ಬಸ್ ಬರುತ್ತೆ. ಸೊ ಹಾಗಂದರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. So that is how we have been working. In this main aspect has been of the road safety, where we have collaborated with traffic police ಮತ್ತು BBMP, ಇವಾಗ GBA ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಇತ್ತು ಮುಂಚೆ. ಸೊ ಇದು ಇನ್ನರ್ ರಿಂಗ್ ರೋಡಲ್ಲಿ 4 ಮೇನ್ ಬ್ಲ್ಯಾಕ್ ಸ್ಪಾಟ್ಸ್ ಇತ್ತು, ಎಲ್ಲಿ ತುಂಬ ಜಾಸ್ತಿ ಕ್ರ್ಯಾಶಸ್ ಆಗ್ತಾಯಿದ್ವಿ, ಡೆತ್ಸ್ ಆಗ್ತಾಯಿದ್ವಿ. ಸೊ ಇನ್ 2024 there were 5 deaths. In 2023 there were 4 deaths. So ಇದು ಕಂಟಿನ್ಯೂಸ್ಲಿ ಎವ್ರಿ 2 weeks ಕ್ರ್ಯಾಶ್ ಆಗ್ತಾ ಇದ್ವಿ. ಸೊ ವಿ ಕಾಂಟ್ಯಾಕ್ಟೆಡ್ BBMP. We gave drawings as per advice from traffic police. ಮತ್ತು ನಾವು ಅವ್ರ ಹತ್ರ ಫಾಲೋ ಅಪ್ ಮಾಡಿ, ಸೊ ಆ್ಯಕ್ಚುಲಿ ಇವನ್ ದ ಟೆಂಡರ್ ಪ್ರಾಸೆಸ್ ವಾಸ್ ಟೇಕಿಂಗ್ ಟೈಮ್. ಸೊ ವಿ ಇವನ್ ಅಪ್ರೋಚ್ ದ ಅಡ್ಮಿನಿಸ್ಟ್ರೇಟರ್ ಆಫ್ BBMP. ಅವರು ಸೈನ್ ಮಾಡಿ ನಮ್ಮದು ಟೆಂಡರ್ ಪಾಸ್ ಆಗಿ, ಐ ಮೀನ್ ದ ಕಾಂಟ್ರಾಕ್ಟರ್ ಗಾಟ್ ಫೈನಲೈಸ್ಡ್. ಆಮೇಲೆ ನಾವು ಇದು ಎಕ್ಸಿಕ್ಯೂಷನ್ ಆಗಿದ್ವಿ. ಸೊ ವಿ ಹ್ಯಾವ್ ಬೀನ್ ಫಾಲೋಯಿಂಗ್ ಅಪ್. ದಿಸ್ ವಾಸ್ ದ ಎಫರ್ಟ್ ಆಫ್ ದ ರೋಡ್ ಸೇಫ್ಟಿ ಪಾರ್ಟ್ ಅಲೋನ್ ಟು ಗೆಟ್ ಇಟ್ ಡನ್. ಗಾಟ್ 9 months ಇದು ಮಾಡೋಕ್ಕೆ. ಬಟ್ ಆಫ್ಟರ್ ದ್ಯಾಟ್ ದಿಸ್ ಹ್ಯಾಸ್ ಸೀನ್ ಸೋ ಮಚ್ ಡಿಫ್ರೆನ್ಸ್ ಇನ್ ದ ಡೆತ್ಸ್ ಆ್ಯಂಡ್ ಕ್ರ್ಯಾಶಸ್. ಸುಮಾರು ಡೆವಲಪ್ಮೆಂಟ್ಸ್ನ ಗುರುತಿಸಲು ಬಹಳ ಈಸಿ, ಯಾಕಂದರೆ ಕ್ರೈಮ್ FIR ರೆಕಾರ್ಡ್ಸ್ ಇರುತ್ತೆ. ಎಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾಯಿದೆ, ಪ್ಯಾಟರ್ನ್ ಏನು, ಇದೇ ಜಾಗದಲ್ಲಿ ಆಗ್ತಾಯಿದೆ. ಇನ್ನರ್ ರಿಂಗ್ ರೋಡ್ ನೋಡಿ ಸುಮಾರು ಸ್ಪೀಡ್ ಇದೆ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾಯಿದೆ. ಸೊ ಇದರಲ್ಲಿ 6 interventions ಆಗಿದೆ, 6 ಆಲ್ರೆಡಿ. ಬಸ್ ಇಂಪ್ರೂವ್ ಮಾಡ್ಬೋದು, ಸ್ಪೀಡ್ ಕಮ್ಮಿ ಮಾಡ್ಬೋದು, ಈ ಥರ ಸುಮಾರು ಇಂಟರ್ವೆನ್ಷನ್ಸ್ ಆಗಿದೆ. ದಟ್ಸ್ ವೈ ವಿ ಆರ್ ಸೀಯಿಂಗ್ ಇಂಪ್ರೂವ್ಡ್ ರೋಡ್ ಸೇಫ್ಟಿ ಆನ್ ಇನ್ನರ್ ರಿಂಗ್ ರೋಡ್ ಆಲ್ರೆಡಿ. ಲೈಕ್ ದ್ಯಾಟ್ ಈ ನಮ್ಮ ರಸ್ತೆ ಕೈಪಿಡಿ ಅಂತ ಒಂದು ಮಾಡಿದ್ದೀವಿ. ಇದು ಕೈಪಿಡಿ ಮ್ಯಾನ್ಯುವಲ್ ಥರ ಇಂಜಿನಿಯರ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಯಾಕೆ ಡಿಸೈನ್ಸ್ ಯಾವ ಥರ ಡಿಸೈನ್ ಮಾಡಬೇಕು ಅಂದರೆ, ಇದು ನೋಡಿ, ಇದು ಡಿಸೈನ್ ಇಲ್ಲಿ ನೋಡಿದ್ರೆ ಇದರಲ್ಲಿ ಒಂದು ಡಿಸೈನ್, ಇದೇ ಥರ ಸುಮಾರು ಡಿಸೈನ್ಸ್ ಇದೆ. ನೀವು ಇಂಡಿಯನ್ ಎಕ್ಸ್ಪ್ರೆಸ್ ಹೋಗ್ಬೋದು, ರೇಸ್ ಕೋರ್ಸ್ ರೋಡ್ ಹೋಗ್ಬೋದು, ಎಲ್ಲ ನಮ್ಮ ವರ್ಕ್ ಕಾಣಿಸ್ತಾ ಇದೆ ನಮಗೆ. ಎಲ್ಲ ಡಿಫ್ರೆಂಟ್ ಸಿಸ್ಟಮ್ಯಾಟಿಕ್ ಆಗಿ ಕಾರ್ಪೊರೇಷನ್ ಜೊತೆ ಕೆಲಸ ಮಾಡಿ, ಕಾಂಟ್ರಾಕ್ಟರ್ಸ್ನೇ ಟ್ರೈನ್ ಮಾಡಿ, ಇಂಜಿನಿಯರ್ಸ್ ಟ್ರೈನ್ ಮಾಡಿ ಈ ಥರ ಕೆಲಸ ಮಾಡ್ತಾಯಿದ್ವಿ. ಸುರಕ್ಷಾ 75 ಅಂತಾರೆ. ಸುರಕ್ಷಾ ಅಂದರೆ 75 ಜಂಕ್ಷನ್ ಫಸ್ಟ್ ತೊಗೊಂಡಿದೆ BBMP. ಆಮೇಲೆ 75ನಿಂದ ಜಾಸ್ತಿ ಮಾಡೋಕ್ಕೆ ನೆಕ್ಸ್ಟ್ ಬಜೆಟ್ನಲ್ಲಿ ಹೋಗ್ತಾ ಇದೆ. ಬ್ಯಾಂಗ್ಳೂರು ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಡೆವಲಪ್ಮೆಂಟ್ ಮೇಲೆ ಭಾಳಷ್ಟು ವರ್ಕ್ ಮಾಡುತ್ತೆ. ಸೊ ಬೆಂಗಳೂರಿನಲ್ಲಿ ಇರುವಂಥ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಕಸ ಸಮಸ್ಯೆ ಇರ್ಬೋದು, ಜೊತೆಗೆ ಬೆಂಗಳೂರು ಸ್ಟ್ರೀಟ್ ಲೈಟ್ ಇರ್ಬೋದು, ಯಾವುದೇ ಸಿವಿಕ್ ಪ್ರಾಬ್ಲಮ್ ಇದ್ರೂ ಅದ್ರ ಮೇಲೆ ಒಂದು ಸ್ಟಡಿ ಥರ ಮಾಡಿ ಯಾವ ರೀತಿ ಜನಗಳಿಗೆ ಅದರಿಂದ ಉಪಯೋಗ ಆಗಬೇಕು, ಜನಗಳಿಗೆ ಯಾವ ರೀತಿ ಇದನ್ನು ತೊಗೋಬೇಕು, ಸ್ಟಡೀಸ್ನ ತೊಗೋಬೇಕು. ಅದ್ರ ಜೊತೆಗೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ವರ್ಕ್ ಮಾಡ್ತೀವಿ. GBA ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, RTO ಇರ್ಬೋದು, BMRCL ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ವರ್ಕ್ ಮಾಡಿಬಿಟ್ಟು ಜನಗಳಿಗೆ, ಯಾಕಂದರೆ ಸಮನ್ವಯ ಇಲ್ಲದೇ ಇರೋ ಕಾರಣದಿಂದ ಏನಾಗಿದೆ ಅಂದರೆ ಭಾಳಷ್ಟು ಸಮಸ್ಯೆಗಳಿದೆ. ಈ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡುವ ಜವಾಬ್ದಾರಿನ ನಾವು ತಗೊಂಡು ಉತ್ತಮ ಬೆಂಗಳೂರಿಗಾಗಿ ಜನಗಳ ಪರವಾಗಿ ನಾವು ವರ್ಕ್ ಮಾಡ್ತೀವಿ. ಈ ಟ್ರಾಫಿಕ್ ಬ್ಲ್ಯಾಕ್ ಸ್ಪಾಟ್ ಇರುವ ದೊಮ್ಮಲೂರಿನ ಇನ್ನರ್ ರಿಂಗ್ ರಸ್ತೆಗೆ ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ರಸ್ತೆ ಸುರಕ್ಷತೆಯ ಸುಪ್ರೀಂ ಕೋರ್ಟ್ ಸಮಿತಿಯ ಅಧ್ಯಕ್ಷರಾದ ಅಭಯ್ ಮನೋಹರ್ ಸಪ್ರೆ ಅವರು ಭೇಟಿ ನೀಡಿ ಪ್ರಮುಖ ಸಂಚಾರ ದಟ್ಟಣೆಯ ಸ್ಥಳವನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದಿಸಿ
ರಸ್ತೆಯಲ್ಲಿ ಎದುರಿಸುತ್ತಿರುವ ಸಂಚಾರ ಸವಾಲುಗಳ ಬಗ್ಗೆ ಪ್ರತ್ಯಕ್ಷವಾಗಿ ಮಾಹಿತಿ ಪಡೆದುಕೊಂಡರು. ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಬೆಂಗಳೂರು ನಗರ ಸುಗಮ ಸಂಚಾರ ವ್ಯವಸ್ಥೆಗೆ ಅನುವು ಮಾಡಿಕೊಡುತ್ತಿರುವ ಬೆಂಗಳೂರು ನಗರ ಸಂಚಾರ ಪೊಲೀಸರನ್ನ ಶ್ಲಾಘಿಸಿದರು.